ಇದನ್ನ ನೋಡಿ, ಇದು ಏನು ಅನ್ನೋದನ್ನ ಊಹಿಸ್ತೀರಾ? ಒಂದು ಮರದ ತುಂಡು ಅಥವಾ ಒಂದು ಸಾಧನ? ಇದರ ಮೇಲ್ಮೈಯಲ್ಲಿ ಕೆತ್ತಲಾಗಿರೋ ಈ ವಿಚಿತ್ರ ಗುರುತುಗಳು ಏನು? ಇವು ಕೇವಲ ಗೀರುಗಳ ಅಥವಾ ಇವು ಯಾವುದೋ ಒಂದು ವಿನ್ಯಾಸವನ್ನ ರೂಪಿಸ್ತಾ ಇದೆಯಾ? ಇದು ಯಾವುದೋ ರೀತಿಯ ಎಣಿಕೆ ಗುರುತುಗಳಾಗಿರಬಹುದಾ? ಮತ್ತು ಈ ರಹಸ್ಯಮಯ ವಸ್ತು ಎಷ್ಟು ಹಳೇದಾಗಿರ್ಬೋದು ಅಂತ ನೀವು ಅನ್ಕೋತಾ ಇದ್ದೀರಾ? ಇದನ್ನ ಈಗ ಕಂಡು ಹಿಡಿಯೋಣ. ನೀವು ನೋಡ್ತಾ ಇರೋದು ಯಾವುದೋ ಸಾಮಾನ್ಯ ಮೂಳೆ ಅಲ್ಲ. ಇದು ಮಧ್ಯ ಆಫ್ರಿಕಾದ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಎಡ್ವರ್ಡ್ ಸರೋವರದ ತೀರದಲ್ಲಿ ಇಂದು ಇಶಾಂಗೋ ಅಂತ ಕರೆಯಲ್ಪಡೋ ಗ್ರಾಮದ ಬಳಿ ಕಂಡುಬಂದ ಒಂದು ಸಸ್ತನಿ ಪ್ರಾಣಿಯ ತೊಡೆಯ ಮೂಳೆ. ಜ್ವಾಲಾಮುಖಿ ಸ್ಫೋಟದ ನಂತರ ಉಳಿದ ಬೂದಿಯ ತಳದಿಂದ ಈ ಮೂಳೆನ ಕಂಡುಹಿಡಿಯಲಾಯಿತು. ಇದು ಬರೋಬ್ಬರಿ 22,000 ವರ್ಷಗಳಷ್ಟು ಹಿಂದಿನ ರಹಸ್ಯವನ್ನ ಹೊಂದಿದೆ. ಹೌದು, ನಿಜ, ಇದು ಇಶಾಂಗೋ ಮೂಳೆ. ಮಾನವ ಇತಿಹಾಸದಲ್ಲಿ ಗಣಿತೀಯ ಚಿಂತನೆಯ ಸ್ಪಷ್ಟ ಸಾಕ್ಷ್ಯವನ್ನ ತೋರಿಸೋ ಅತ್ಯಂತ ಪ್ರಾಚೀನ ಕಲಾಕೃತಿಗಳಲ್ಲಿ ಇದು ಒಂದು. ಇಶಾಂಗೋ ಮೂಳೆಯನ್ನ ಮೊದಲು 1950ರ ದಶಕದಲ್ಲಿ ಜೀನ್ ಡಿ ಹೆಂಜೆಲಿನ್ ಅನ್ನೋ ಬೆಲ್ಜಿಯನ್ ಭೂವಿಜ್ಞಾನಿ ಕಂಡುಹಿಡಿದ್ರು. ಇದು ಸುಮಾರು 10 ಸೆಂಟಿಮೀಟರ್ ಉದ್ದದ ವಕ್ರಾಕಾರದ ಮೂಳೆಯ ತುಂಡು ಮತ್ತು ಮೊದಲ ನೋಟಕ್ಕೆ ಕಾಣುವಂಥದ್ದಲ್ಲ. ಅದರ ಮೇಲ್ಮೈಯಲ್ಲಿ ನಿಖರವಾಗಿ 168 ಗೀರುಗಳನ್ನ ಅಥವಾ ನಾಚಸ್ 3 ಸಾಲುಗಳಲ್ಲಿ ಲಂಬವಾಗಿ ಜೋಡಿಸಲಾಗಿದೆ. ಇಂದು ನಾವು ಈ ಲಂಬಗಳನ್ನ ಜಿ, ಎಂ ಮತ್ತು ಡಿ ಅಂತ ಕರಿತೀವಿ. ಇದು ಫ್ರೆಂಚ್ ಭಾಷೆಯಲ್ಲಿ ಗಾಶ್ ಅಂದ್ರೆ ಎಡ, ಮಿಲಿಯು ಅಂದ್ರೆ ಮಧ್ಯ ಮತ್ತು ಡ್ರಾಯ್ಟ್ ಅಂದ್ರೆ ಬಲ ಅನ್ನೋ ಪದಗಳ ಸಂಕ್ಷೇಪವಾಗಿದೆ. ಈ ಪ್ರಾಚೀನ ಕಲಾಕೃತಿಯನ್ನ ಅನೇಕ ಪಂಡಿತರು ನಮಗೆ ತಿಳಿದಿರೋ ಜಗತ್ತಿನ ಮೊದಲ ಮ್ಯಾಥಮೆಟಿಕಲ್ ಸೀವ್ ಅಥವಾ ಜರಡಿ ಅಂತ ಗುರುತಿಸ್ತಾರೆ ಮತ್ತು ಬಹುಶಃ ಒಂದು ಪ್ರಾಚೀನ ಗುಣಾಕಾರ ಪಟ್ಟಿ ಅಂತ ಪರಿಗಣಿಸಲಾಗುತ್ತೆ. ಇದು 22,000 ವರ್ಷಗಳಷ್ಟು ಹಳೆಯದು. ಇದರ ನಿಖರತೆಯನ್ನ ಕಾರ್ಬನ್ ಡೇಟಿಂಗ್ ಮೂಲಕ ಪರಿಶೀಲಿಸಲಾಗಿದೆ. ಈಗ ಗಣಿತೀಯ ಚಾಳಿ ಅಥವಾ ಜರಡಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಒಂದು ವಿಧಾನ ಆಗಿದ್ದು, ಇದರಲ್ಲಿ ನೀವು ಒಂದು ನಿಯಮದ ಆಧಾರದ ಮೇಲೆ ಒಂದು ಪಟ್ಟಿಯಿಂದ ಕೆಲವು ಸಂಖ್ಯೆಗಳನ್ನ ಕ್ರಮಬದ್ಧವಾಗಿ ತೆಗೆದುಹಾಕ್ತೀರಿ. ಕೇವಲ ನಿರ್ದಿಷ್ಟ ಸಂಖ್ಯೆಗಳು ಮಾತ್ರ ಉಳಿಯೋವರೆಗೆ. ಮತ್ತು ಇಲ್ಲಿ ನಿಖರವಾಗಿ ಅದೇ ಸಂಭವಿಸಿದ ಹಾಗೆ ಕಾಣುತ್ತೆ. ಈ ಮೂಳೆಯನ್ನ ಇಷ್ಟು ಅದ್ಭುತವಾಗಿಸೋದು ಏನು ಅಂತ ನಾವೀಗ ಹತ್ರದಿಂದ ನೋಡೋಣ. ಮಧ್ಯದಲ್ಲಿರೋ ಎಂ ಲಂಬ ಸಂಖ್ಯೆ 3ರಿಂದ ಶುರುವಾಗತ್ತೆ. ಆಮೇಲೆ ಅದು ದ್ವಿಗುಣವಾಗತ್ತೆ. ಆಮೇಲೆ 4 ಬರುತ್ತೆ. ಅದು ದ್ವಿಗುಣವಾಗಿ 8 ಆಗತ್ತೆ. ಅದಾದ್ಮೇಲೆ ನಾವು 10 ನೋಡ್ತೀವಿ. ಅದು ಅರ್ಧವಾಗಿ 5 ಆಗತ್ತೆ. ಇವು ಯಾದೃಚ್ಛಿಕ ಸಂಖ್ಯೆಗಳಲ್ಲ. ಇವು ದ್ವಿಗುಣಗೊಳಿಸುವಿಕೆ ಮತ್ತು ಅರ್ಧಗೊಳಿಸುವಿಕೆಯನ್ನ ತೋರಿಸುತ್ತೆ. ಗುಣಾಕಾರ ಮತ್ತು ಭಾಗಾಕಾರದ ಪ್ರಾಚೀನ ತಿಳುವಳಿಕೆ ಇದು. ಇದರರ್ಥ ಇಶಾಂಗೋ ಮೂಳೆ ಒಂದು ಎಣಿಕೆ ಅಥವಾ ಲೆಕ್ಕಾಚಾರದ ಸಾಧನವಾಗಿ ಕಾರ್ಯನಿರ್ವಹಿಸಿರಬಹುದು. ನಾವು ಊಹೆ ಮಾಡೋದಕ್ಕಿಂತ ಎಷ್ಟೋ ಹೆಚ್ಚು ಅರ್ಥ ಮಾಡಿಕೊಂಡಿದ್ದ ಪ್ರಾಚೀನ ಮಾನವರು ಇದನ್ನ ರಚಿಸಿದ್ರು. ಈಗ 2 ಬದಿಯ ಲಂಬಗಳನ್ನ ನೋಡೋಣ. ಜಿ ಲಂಬ ಮತ್ತು ಡಿ ಲಂಬ. ಇಲ್ಲಿನ ರೇಖೆಗಳು ಕೇವಲ ಬೆಸ ಸಂಖ್ಯೆಗಳನ್ನ ಪ್ರತಿನಿಧಿಸುತ್ತವೆ. 9, 11, 13, 17, 19, 21. ಕುತೂಹಲ ಅಂದ್ರೆ ಜಿ ಕಂಬದಲ್ಲಿನ ಎಲ್ಲ ಸಂಖ್ಯೆಗಳು 10 ಮತ್ತು 20ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್. ವಾಸ್ತವವಾಗಿ ಅವು ಪ್ರೈಮ್ ಕ್ವಾಡ್ರುಪ್ಲೆಟ್ಸ್ ಅಂದ್ರೆ 4 ಅವಿಭಾಜ್ಯ ಸಂಖ್ಯೆಗಳ ಗುಚ್ಛ ಅಂದ್ರೆ 11, 13, 17 ಮತ್ತು 19ಅನ್ನ ರೂಪಿಸುತ್ತವೆ. ಇದು ಗಣಿತೀಯ ಜರಡಿಯಿಂದ 10 ಮತ್ತು 20ರ ನಡುವಿನ ಭಾಜ್ಯ ಸಂಖ್ಯೆಗಳನ್ನು ತೆಗೆದು ಉಳಿದ ಅವಿಭಾಜ್ಯ ಸಂಖ್ಯೆಗಳನ್ನು ಪಟ್ಟಿ ಮಾಡಿದ ಹಾಗಿದೆ ಅಲ್ವಾ? ಡಿ ಕಂಬವು ಸಂಕಲನ ಅಥವಾ ವ್ಯವಕಲನದಿಂದ ಬಂದ ಹಾಗೆ ಕಾಣುವ ಸಂಖ್ಯೆಗಳನ್ನು ತೋರಿಸುತ್ತೆ. 10 + 1, 20 + 1, 20 - 1, 10 - 1. ಇನ್ನು ಆಕರ್ಷಕವಾದುದೇನೆಂದ್ರೆ, ನೀವು ಜಿ ಮತ್ತು ಡಿ ಕಂಬಗಳಲ್ಲಿನ ಸಂಖ್ಯೆಗಳನ್ನು ಒಟ್ಟುಗೂಡಿಸಿದಾಗ ಮೊತ್ತ 60 ಸಿಗತ್ತೆ ಮತ್ತು ಎಂ ಕಂಬದಲ್ಲಿನ ಸಂಖ್ಯೆಗಳ ಮೊತ್ತ 48. 60 ಮತ್ತು 48 ಎರಡೂ 12ರ ಗುಣಕಗಳು. ಅಂದ್ರೆ ಅನುಕ್ರಮವಾಗಿ 12 × 5 ಮತ್ತು 12 × 4. ಮತ್ತು ಇವು ಹಿಮ್ಮುಖವಾಗಿಯೂ ಸಹ ಕಾರ್ಯನಿರ್ವಹಿಸುತ್ತೆ. 48 / 12 ಅಂದ್ರೆ 4 ಮತ್ತು 60/12 ಅಂದ್ರೆ 5. ಇವೆಲ್ಲವೂ ಸೂಚಿಸೋದು ಏನು ಅಂದ್ರೆ, ಇಶಾಂಗೋ ಮೂಳೆಯನ್ನ ರಚಿಸಿದ ಜನರು ಕೇವಲ ಎಣಿಸೋದನ್ನಷ್ಟೇ ಮಾಡ್ತಾ ಇರಲಿಲ್ಲ, ಅವರು ಗಣಿತೀಯವಾಗಿ ಚಿಂತನೆ ನಡೆಸ್ತಾ ಇದ್ರು. ಅವರು ಬಹುಶಃ 12ರ ಆಧಾರದ ಸಂಖ್ಯಾ ಪದ್ಧತಿಯನ್ನ ಬಳಸಿರಬಹುದು, ಅಂದ್ರೆ ಬೇಸ್ 12. ಮತ್ತು ಇದು ಒಂದು ಕೌತುಕವಾದ ಪ್ರಶ್ನೆಯನ್ನ ಉಂಟು ಮಾಡುತ್ತೆ. ಅವರು 5ರ ಬದಲಾಗಿ 6 ಬೆರಳುಗಳನ್ನ ಬಳಸಿ ಎಣಿಸಿದ್ರಾ? ನಮಗೆ 10ರ ಆಧಾರದ ಲೆಕ್ಕ, ಬೇಸ್ 10ರ ಲೆಕ್ಕ.
ಹೇಗೆ ಸಹಜವೋ ಹಾಗೆ ಅವರಿಗೆ 12ರ ಆಧಾರದ ಲೆಕ್ಕ ಸಹಜವಾದ ಆಯ್ಕೆಯಾಗಿತ್ತಾ? ಈ ಸಣ್ಣ ಮೂಳೆ ಮಾನವರು ಸಾವಿರಾರು ವರ್ಷಗಳ ಹಿಂದೆಯೇ ಅವಿಭಾಜ್ಯ ಸಂಖ್ಯೆಗಳನ್ನು ಗುರುತಿಸೋದಕ್ಕೆ ಪ್ರಾರಂಭಿಸಿದ್ರು, ಗುಣಾಕಾರ ಮತ್ತು ಭಾಗಾಕಾರವನ್ನ ಬಳಸಿದ್ರು, ಸಂಖ್ಯಾ ವಿನ್ಯಾಸಗಳನ್ನು ಗುರುತಿಸಿದ್ರು ಅನ್ನೋದಕ್ಕಿರೋ ಪ್ರಾಚೀನ ಸಾಕ್ಷಿಗಳಲ್ಲಿ ಒಂದಾಗಿದೆ. ಬರವಣಿಗೆ ಭಾಷೆಗೂ ಮುಂಚೆ, ನಗರಗಳಿಗೂ ಮುಂಚೆ ಮತ್ತು ನಾವು ಸಾಂಪ್ರದಾಯಿಕವಾಗಿ ನಾಗರಿಕತೆ ಅಂತ ವ್ಯಾಖ್ಯಾನಿಸೋದಕ್ಕೂ ಬಹಳ ಹಿಂದೆ ಇಂದು ಇಶಾಂಗೋ ಮೂಳೆಯನ್ನ ರಾಯಲ್ ಬೆಲ್ಜಿಯನ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರಲ್ ಸೈನ್ಸ್ನಲ್ಲಿ ಸಂರಕ್ಷಿಸಲಾಗಿದೆ. ಇದು ಮಧ್ಯ ಆಫ್ರಿಕಾದ ಪ್ರಾಚೀನ ಮಾನವರ ಬೌದ್ಧಿಕ ಪರಂಪರೆಗೆ ಶಾಶ್ವತ ಸಾಕ್ಷಿಯಾಗಿ ನಿಲ್ಲುತ್ತೆ. ನಮ್ಮ ಸುತ್ತಲಿನ ಪ್ರಪಂಚದಲ್ಲಿ ವಿನ್ಯಾಸಗಳನ್ನು ಹುಡುಕೋ ಗಣಿತೀಯ ಅಂತರ್ದೃಷ್ಟಿ 22,000 ವರ್ಷಗಳ ಹಿಂದೆಯೂ ಸಜೀವವಾಗಿತ್ತು ಅನ್ನೋದನ್ನ ಇದು ನಮಗೆ ನೆನಪಿಸುತ್ತೆ. ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಚಿಂತನೆ ಮಾಡಲು ಭಾಗಾಕಾರವನ್ನು ಕರಗತ ಮಾಡಿಕೊಂಡ ನಂತರ ಮಾತ್ರ ಸಾಧ್ಯ. ಭಾಗಾಕಾರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಗುಣಾಕಾರವನ್ನು ಕರಗತ ಮಾಡಿಕೊಳ್ಳುವುದು ಅಗತ್ಯ. ಇಶಾಂಗೋ ಮೂಳೆ ನಮಗೆ ಏನು ತೋರಿಸುತ್ತೆ ಅಂದರೆ, ಎಡ್ವರ್ಡ್ ಸರೋವರದ ತೀರಗಳಲ್ಲಿ ಇಷ್ಟು ಹಿಂದೆ ವಾಸಿಸ್ತಾ ಇದ್ದ ಜನ ಈ ಹೆಜ್ಜೆಗಳನ್ನು ಅಂದೇ ಇಟ್ಟಿದ್ರು. ಅವರು ಚಿಂತಕರು, ವಿನ್ಯಾಸದ ಅನ್ವೇಷಕರು, ಸಮಸ್ಯೆ ಬಗೆಹರಿಸೋರು, ನಮ್ಮ ಹಾಗೆ. ಆದ್ರಿಂದ ಮುಂದಿನ ಬಾರಿ ನೀವು ಪ್ರಾಚೀನ ಇತಿಹಾಸದ ಬಗ್ಗೆ ಯೋಚಿಸಿದಾಗ ಬೆಂಕಿ, ಕಲ್ಲಿನ ಸಾಧನಗಳು ಅಥವಾ ಗುಹೆಯ ಚಿತ್ರಗಳ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡಿ. ಸಂಖ್ಯೆಗಳ ಬಗ್ಗೆ ಕೂಡ ಯೋಚನೆ ಮಾಡಿ. ವಿನ್ಯಾಸಗಳ ಬಗ್ಗೆ ಯೋಚಿಸಿ, ಇಶಾಂಗೋ ಮೂಳೆಯ ಬಗ್ಗೆ ಯೋಚಿಸಿ ಮತ್ತು ಡಿಜಿಟಲ್ ಸಾಧನಗಳು ಅಥವಾ ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ ನಾವು ಕನಸು ಕಂಡಿದ್ದಕ್ಕೂ ಎಷ್ಟೋ ಮೊದಲೇ ಮೂಳೆಯನ್ನು ಕೈಯಲ್ಲಿ ಹಿಡಿದು ಕೆತ್ತಿದ, ಬಳಸಿದ ಮೇಧಾವಿ ಮನಸ್ಸುಗಳ ಬಗ್ಗೆ ಯೋಚನೆ ಮಾಡಿ. ಇದು ಕೇವಲ ಒಂದು ಮೂಳೆಯ ಕಥೆಯಲ್ಲ, ಮನುಕುಲದ ಸಹಜ ಕುತೂಹಲದ ಕಥೆ. ಅನ್ವೇಷಣೆ ಮತ್ತು ಬ್ರಹ್ಮಾಂಡವನ್ನು ಚಿಕ್ಕ ಚಿಕ್ಕ ಗುರುತುಗಳ ಮೂಲಕ, ಗೆರೆಗಳ ಮೂಲಕ ಅರ್ಥ ಮಾಡಿಕೊಳ್ಳಲು ನಮ್ಮಲ್ಲಿ ಅಂತರ್ಗತವಾಗಿರೋ ಗಾಢವಾದ ಬಯಕೆಯ ಕಥೆ.